ಹಲೋ. ಹಲೋ ಮೇಡಮ್, ನಾನು ವಿಶ್ವ. ಹಲೋ ವಿಶ್ವ, ಏನು ಇಷ್ಟೊತ್ತಿನಲ್ಲಿ? ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ತಾನೆ? ಆಯ್ತು ಮೇಡಮ್. ಮೇಡಮ್, ನಿಮ್ಮನ್ನ ತಕ್ಷಣ ಮೀಟ್ ಮಾಡಬೇಕು. ಬೆಳಗ್ಗೆ ಆಫೀಸ್ನಲ್ಲಿ ಮೀಟ್ ಮಾಡ್ಬೋದಲ್ಲ? ಇಲ್ಲ ಮೇಡಮ್, ಪ್ಲೀಸ್ ಡೋಂಟ್ ಮೈಂಡ್. ಈಗಲೇ ಮೀಟ್ ಮಾಡಬೇಕು. ಎಲ್ಲಿದ್ದೀರಾ ಮೇಡಮ್? ಮನೆಯಲ್ಲೇ ಇದ್ದೀನಿ, ಬಟ್ ಈ ಟೈಮಲ್ಲಿ ನಿಮ್ಮ ಮನೆಗೆ ಬರೋದು ಇಟ್ಸ್ ಓಕೆ. ಬಾ. ಥ್ಯಾಂಕ್ ಯು ಮೇಡಮ್. ನೋಡಬೇಕು ಅನ್ಕೊಂಡೆ, ನೋಡ್ತಾ ಇದ್ದೀನಿ. ಎಸ್. ಫೋನ್ನಲ್ಲಷ್ಟೇ ಹೆದರ್ಸ್ತಾರೆ ಅಂತ ನೋಡಿದ್ರೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರಲ್ಲ. ಸುಮ್ಮನೆ MD ಮೂಲಕ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿಬಿಡ್ಲಾ? ನೋ, ಆ ಥರ ಇನ್ಫಾರ್ಮ್ ಮಾಡಿದ್ರೆ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ. ಮನೆಯವರೆಲ್ಲ ತುಂಬ ಭಯ ಪಡೋಕ್ಕೆ ಶುರು ಮಾಡ್ತಾರೆ. ಏನೇ ಆದರೂ ಮ್ಯಾಕ್ಸಿಮಮ್ ನಾವೇ ಫೇಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ರಮ್ಯಾ ಮೇಡಮ್ ಹತ್ರನಾದರೂ ಎಲ್ಲ ಹೇಳ್ಬಿಡ್ಲಾ? ಬೇಡಪ್ಪ, ಒಂದ್ಸಲ ಅವ್ರು ಭಯ ಪಟ್ಟಿದ್ದಕ್ಕೆ ಏನೇನೋ ಆಗೋಯ್ತು. ಈಗ ನಾನು ಇದನ್ನೆಲ್ಲ ಹೇಳಿ ಅವ್ರು ಇನ್ನೊಂದ್ಸಲ ಹೆದರ್ಕೊಂಡ್ರೆ ಅಷ್ಟೇ. ಬೇಡ, ಎಂಗೇಜ್ಮೆಂಟ್ನಲ್ಲಿ ನಾನು ಬ್ಲ್ಯಾಕ್ ಮೇಲ್ ಮಾಡಿದ ವಿಷಯ ಮಾತ್ರ ಹೇಳ್ತೀನಿ. ಈಗ ಅದು ಅಟ್ಯಾಕ್ ಬಗ್ಗೆ ಸದ್ಯಕ್ಕೆ ಹೇಳೋದೇ ಬೇಡ. ಹೇಳ್ ವಿಶ್ವ, ಏನ್ ವಿಷಯ? ಈಗಲೇ ಬಂದು ಹೇಳು ಅಷ್ಟು. ಎನಿ ಪ್ರಾಬ್ಲಮ್? ಏನಿಲ್ಲ ಮೇಡಮ್, ನಾನು ಹೇಳೋದನ್ನು ಕೇಳಿ ಡೋಂಟ್ ಗೆಟ್ ಟೆನ್ಸ್ಡ್ ಅಪ್. ನಾವು ಹಿಡ್ಕೊಟ್ಟು ಜೈಲಲ್ಲಿರೋ ಮುಂಬೈ ಗ್ಯಾಂಗ್ನವರು ನನ್ನ ಎಂಗೇಜ್ಮೆಂಟ್ ನಡೆಯುವಾಗ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ನೀನೇನು ಒಳ್ಳೆಯವನಾ? ನೀನು ರಮ್ಯಾ ಗೆಸ್ಟ್ ಹೌಸ್ನಲ್ಲಿ ಏನ್ ಮಾಡಿದ್ರಿ ಅಂತ ನಮಗ್ ಗೊತ್ತು. ನಮ್ಮನ್ ಜೈಲಲ್ಲಿ ಹಾಕ್ಸಿರೋ ನಿಮ್ಮನ್ನ ನೆಮ್ಮದಿಯಾಗಿ ಬಾಳಕ್ ಬಿಡಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರಾ? ಕರೆಕ್ಟ್ ಮೇಡಮ್. ಅಂದ್ರೆ ನಿಮ್ಮನ್ನು... ಎಸ್, ನೀನ್ ನನ್ನ ಹತ್ರ ಹೇಳ್ಬಿಟ್ಟೆ. ನೀನ್ ಅಪ್ಸೆಟ್ ಆಗ್ತೀಯಾ ಅಂತ ನಾನೇ ನಿನ್ನ ಹತ್ರ ಹೇಳಲಿಲ್ಲ. ಅದರಲ್ಲೂ ಎಂಗೇಜ್ಮೆಂಟ್ ಟೈಮ್ನಲ್ಲಿ ನಿನಗೆ ಗೊತ್ತಾಗದ್ ಬೇಡ ಅಂತ. ಎಂಗೇಜ್ಮೆಂಟ್ ಟೈಮ್ ಅಲ್ಲ, ಜಸ್ಟ್ ಎಂಗೇಜ್ಮೆಂಟ್ ನಡೀತಿದ್ದಾಗ 2 ಸಲ, ಬಿಫೋರ್ ಅಂಡ್ ಆಫ್ಟರ್. ಬಟ್ ಒಂದು ವಿಷಯ ವಿಶ್ವ, ನೀನೇನು ಚಿಂತೆ ಮಾಡಬೇಡ. ನಮ್ಮಿಬ್ಬರ ನಡುವೆ ನಡೆದಿದ್ದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ಅವ್ರು ಸುಮ್ಮನೆ ಊಹೆಲೆ ಹೆದರ್ಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆಲ್ಲ ಬೆಲೆ ಕೊಟ್ಟು ನೀನ್ ತಲೆ ಕೆಡಿಸ್ಕೋಬೇಡ. ನಿನಗ್ ನಾನಿದ್ದೀನಿ, ನನಗ್ ನೀನಿದ್ಯಾ. ಐ ಮೀನ್, ಒಬ್ರಿಗೊಬ್ರು ತೋರಿಸ್ಕೊಳ್ದೆ ಸಪೋರ್ಟಿವ್ ಆಗಿ ಧೈರ್ಯವಾಗಿರೋಣ. ನೀನು ನಾನು ಹೊರಗಡೆ ಹೇಳ್ದೆ ಹೋದ್ರೆ ಇದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಅವ್ರ ಹತ್ರ ಏನ್ ಪ್ರೂಫ್ ಇದೆ? ಬಿಟ್ಟಾಕು. ಥ್ಯಾಂಕ್ಸ್ ಮೇಡಮ್, ತುಂಬ ಥ್ಯಾಂಕ್ಸ್. ನೀವೇ ಇಷ್ಟು ಧೈರ್ಯದಿಂದ ನನಗೆ ನಂಬಿಕೆ ಕೊಡುವಾಗ ನಾನಿನ್ ಚಿಂತೆ ಮಾಡಲ್ಲ. ಫಂಕ್ಷನಲ್ಲಿ ಟೆನ್ಷನ್ನಿಂದ ಸರಿಯಾಗಿ ಊಟನೂ ಮಾಡೋಕ್ಕಾಗದೆ, ಸೋನಾ ಹತ್ರ ಸರಿಯಾಗಿ ಮಾತು ಆಡೋಕ್ಕಾಗದೆ. ಸರಿ ಬಿಡಿ, ನಾನು ಬರ್ತೀನಿ ಮೇಡಮ್. ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸ್. ಗುಡ್ ನೈಟ್ ಮೇಡಮ್. ಮೇಡಮ್, ಸ್ವಲ್ಪ ಹುಷಾರಾಗಿರಿ. ಯಾರಾದರೂ ಬೆಲ್ ಮಾಡಿದ್ರೆ ಮೊದಲು ಐ ಹೋಲ್ನಲ್ಲಿ ನೋಡಿ, ಆಮೇಲೆ ಗೊತ್ತಿರೋರಾಗಿದ್ದರೆ ಮಾತ್ರ ಬಾಗಿಲು ತೆಗಿರಿ. ಯಾಕೆ ವಿಶ್ವ? ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಲ್ಲದೆ ಡೈರೆಕ್ಟಾಗಿ ಬಂದು ಅಟ್ಯಾಕ್ ಮಾಡೋ ಚಾನ್ಸ್ ಇದೆ ಅಂತೀಯಾ? ಛೇ, ಇಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದೆ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್, ಟೇಕ್ ಕೇರ್. ಯು ಟು. ಸಾರಿ ಕಣೋ, ನೀನ್ ಹೆದರ್ಕೊಂಡಿದ್ಯಾ ಅಂತ ಗೊತ್ತು, ಆದ್ರೆ ಇಷ್ಟೊಂದು ಹೆದರ್ಕೊಳ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನ್ ಮುಖ ನೋಡಕ್ಕಾಗ್ಲಿಲ್ಲ. ನೀನ್ ಯಾವಾಗ್ಲೂ ಇರೋ ಥರನೇ ಇರ್ಬೇಕು, ನನ್ ಕಡೆ ವಾಲ್ಬೇಕು. ಓಕೆ? ಇನ್ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋ ರಮ್ಯಾ ಹಾಗೆ ನಾನು ನಡ್ಕೊಳ್ಳೋದಿಲ್ಲ. ನಿನ್ಗಿಷ್ಟ ಆಗೋ ಜಾಣ ರಮ್ಯಾ ಥರ ನಡ್ಕೋತೀನಿ. ನೀನು ತಾನಾಗೇ ಬರ್ತೀಯ. ಗೇಮ್ ಪ್ಲಾನ್ನ ಚೇಂಜ್ ಮಾಡ್ತೀನಿ. ನಾಳೆ ನಮ್ಮಿಬ್ಬರಿಗೂ ಹೊಸ ದಿನವಾಗಿರುತ್ತೆ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್.
ಕೊಲೆ, ದರೋಡೆ, ಲೂಟಿ ಮಾಡುತ್ತಿದ್ದ ಡಕಾಯಿತರ ಬಂಧನ. ಬೆಂಗಳೂರು ನಗರದಲ್ಲಿ ಹಲವು ಕಡೆ ಕೊಲೆ, ಲೂಟಿ, ದರೋಡೆ ಮಾಡುತ್ತಿದ್ದ ತಂಡವನ್ನು ರಾಜಾಜಿನಗರದ ಪೊಲೀಸರು ನಿನ್ನೆ ರಾತ್ರಿ ಬಂಧಿಸಿದ್ದಾರೆ. ನಿನ್ನೆ ರಾತ್ರಿ ಗಸ್ತು ತಿರುಗುತ್ತಿದ್ದ ಪೊಲೀಸರ ಕೈಗೆ ಅದೇ ಸಮಯದಲ್ಲಿ ಸಿಕ್ಕಿಬಿದ್ದ ಡಕಾಯಿತರು ಕಂಠೀರವ ಬಸ್ ಸ್ಟಾಪ್ ಬಳಿ ಎಸ್ಟಿಡಿ ಬೂತ್ನಿಂದ ಹೊರಗೆ ಬಂದ ವ್ಯಕ್ತಿಯನ್ನು ಅವರು ಕೊಲ್ಲಲು ಬಂದ ವ್ಯಕ್ತಿಯೆಂದೇ ತಪ್ಪಾಗಿ ತಿಳಿದು ಬಂದೂಕಿನಿಂದ ಕೊಲೆ ಮಾಡಲು ಪ್ರಯತ್ನಿಸಿದರು. ನಂತರ ತಮಗೆ ಬೇಕಾದ ವ್ಯಕ್ತಿಯನ್ನು ಹುಡುಕಿಕೊಂಡು ಅದೇ ಜಾಗಕ್ಕೆ ಕೆಲವು ಗಂಟೆಗಳ ನಂತರ ಬಂದಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಶಿಟ್, ಏನೇನೋ ಯೋಚನೆ ಮಾಡಿ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡೆ. ವಿಶ್ವ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾ. ಏನು ಇಲ್ಲ, ನಿನ್ನ ಹತ್ರ ಒಂದು ಸಣ್ಣ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿಪಾ. ಏನು ಅಂದ್ರೆ, ನೀನ್ ಜಾಬ್ ಸೇರಿದ ಹೊಸರಲ್ಲೇ ನಿನ್ ಕಂಪ್ನಿನಲ್ಲಿ ಒಂದು ದೊಡ್ಡ ತಪ್ಕೊಂಡು ಹಿಡಿದು ಅವ್ರಿಗೆ ದೊಡ್ಡ ಹೆಲ್ಪ್ ಮಾಡಿದ್ಯಾ. MD ಕೂಡ ಬಹಳ ಬೇಕಾದವನಾಗ್ಬಿಟ್ಟಿದ್ಯಾ. ನಿನ್ನ ಜಾಬ್ ಕೂಡ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ಯಾ ಬಹಳ ಬೇಗ. ಮನ್ಸಾರ ಇಷ್ಟಪಡೋ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ಯಾ. ನಾನು, ನಿಮ್ಮಮ್ಮ, ನಿನ್ ತಂಗಿ, ನಿನ್ ಇಷ್ಟಪಡೋ ಎಲ್ಲರೂ ನಿನ್ನ ಈ ಫಾಸ್ಟ್ ಡೆವಲಪ್ಮೆಂಟ್ ನೋಡಿ ಒಂಥರ ಹೆಮ್ಮೆ ಪಡ್ಬೇಕು, ಸಂತೋಷ ಪಡ್ಬೇಕು. ಹಾಗೆ ಮಾಡ್ಬಿಟ್ಟಿದ್ಯಾ. ಆದ್ರೆ ನಿನ್ ಜೊತೆ ಕೆಲಸ ಮಾಡೋ ಕೆಲವು ಕೊಲೀಗ್ಸ್ಗೆ, ನಿನ್ನ ಇಷ್ಟಪಡದಲ್ಲೇ ಇರೋ ಕೆಲವು ಫ್ರೆಂಡ್ಸ್ಗೆ ನಿನ್ನ ಈ ಫಾಸ್ಟ್ ಡೆವಲಪ್ಮೆಂಟ್ ನೋಡಿ ಇಷ್ಟ ಆಗ್ದಲೇ ಇರ್ಬೋದು, ಅಸೂಯೆ ಪಡ್ಬೋದು. ಹಾಗಾಗಿ ನೀನ್ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ಇದನ್ನೆಲ್ಲ ನಾನು ನಿನ್ಗೆ ಹೇಳ್ಬೇಕಾಗಿಲ್ಲ, ಯಾಕೆಂದ್ರೆ ನಿಂಗೆಲ್ಲ ಗೊತ್ತು. ಆದ್ರೂ ನಿಮ್ಮಮ್ಮ ಇದನ್ನ ನಿನಗೆ ಹೇಳು ಅಂತ ಹೇಳಿದ್ಲು, ಹೇಳ್ಬಿಟ್ಟಿದ್ದೀನಪ್ಪ. ತಪ್ಪಾಗಿ ತಿಳ್ಕೊಬೇಡ್ವಾ ವಿಶ್ವ? ಕಮಾನ್ ವಿಶ್ವ, ಹ್ಯಾವ್ ಅ ನೈಸ್ ಡೇ ಡಿಯರ್. ಬಾ. ಒಂದು ವೇಳೆ ಅಪ್ಪ ಹೇಳ್ದ ಹಾಗೆ ನನಗೆ ಆಗದೆ ಇರೋರು ಯಾರಾದರೂ ಸುಮ್ಮನೆ ಊಹೆಯಲ್ಲಿ ಫೋನ್ ಮಾಡಿ ಈ ಥರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರಾ? ಕರೆಕ್ಟ್. ಬಾಂಬೆ ಗ್ಯಾಂಗ್ನವರು ಜೈಲಲ್ಲಿ ಇರಬೇಕಾದ್ರೆ ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಕೇಸ್ನ ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊಳ್ಳಲ್ಲ ಅಲ್ವಾ? ಓಕೆ, ಫೀಲ್ ಫ್ರೀಡಾ ವಿಶ್ವ. ಈಗ ಮೊದಲು ಸೋನಾ ಪುಟ್ಟಿಗೆ ಫೋನ್ ಮಾಡಿ ಗುಡ್ ಮಾರ್ನಿಂಗ್ ಹೇಳು. ಓಕೆ ಓಕೆ. ಹಲೋ, ಗುಡ್ ಮಾರ್ನಿಂಗ್ ಸೋನಾ ಪುಟ್ಟಿ. ಗುಡ್ ಮಾರ್ನಿಂಗ್ ಡಾ. ಚೆನ್ನಾಗಿ ನಿದ್ದೆ ಮಾಡ್ದ್ಯಾ? ಕನ್ಸಲ್ ನಾನು ಬಂದಿದ್ನಾ? ಸರಿಯಾಗಿ ನಿದ್ದೆನೆ ಮಾಡ್ಲಿಲ್ಲ ಕಣೋ. ಓ, ಯಾಕೆ? ಓನಾಯ್ತು ಸೋನಾ ಪುಟ್ಟಿಗೆ? ನೀವ್ ಫಂಕ್ಷನ್ ಮುಗಿದ್ರು ಊಟನೇ ಮಾಡ್ಲಿಲ್ಲ. ಫೀವರಿಶ್ ಆಗಿದೆ ಅಂತ ಡಲ್ ಆಗಿದ್ದೆ. ಅದನ್ನೇ ನೆನೆಸ್ಕೊಂಡು ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ಲ. ನಿಂಗ್ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನೀವ್ ಮಲ್ಕೊಂಡಿರ್ತೀಯ ಅಂತ ಸುಮ್ನಾಗೋದೆ. ಈಗ ಹೇಗಿದೆ? ಏನೂ ಇಲ್ಲ, ಎಲ್ಲ ಸರಿಯಾಗಿದೆ. ಮೈಂಡ್, ಬಾಡಿ ಅಂಡ್ ಸೋಲ್ ಎಲ್ಲ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿದೆ. ನಿನ್ನೆ ನಿಂಗೆ ಮೂಡ್ ಔಟ್ ಮಾಡದ್ನಲ್ಲ, ಅದಕ್ಕೆ ಕಾಂಪನ್ಸೇಷನ್ ಆಗಿ ಇವತ್ತು ಆಫೀಸ್ಗೆ ಫುಲ್ ಡೇ ಲೀವ್ ಹಾಕಿ ನಿನ್ ಜೊತೆನೆ ಇರ್ತೀನಿ. ಓಕೆ? ನಿಜವಾಗ್ಲೂನಾ? ಸತ್ಯವಾಗ್ಲು. ಓಕೆ, ಈಗ್ಲೇ ರೆಡಿ ಆಗ್ತೀನಿ. 9 o'clock ಶಾರ್ಪ್ ಆಗಿ ಸ್ಯಾಂಕಿ ಟ್ಯಾಂಕ್ ನಲ್ಲಿರೋ ನಮ್ಮ ಮರದ ಹತ್ರ ಕಾಯ್ತಾ ಇರ್ತೀನಿ. ಶೋರ್. ಸಿ ಯು. ಬಾಯ್. ಹಲೋ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹೇಳು ವಿಶ್ವ, ಏನಾದ್ರೂ? ನೋ ಪ್ರಾಬ್ಲಮ್ ಮೇಡಮ್, ಡೋಂಟ್ ವರಿ. ಇವತ್ತೊಂದಿನ ಲೀವ್ ಬೇಕಿತ್ತು. ಏನ್ ವಿಷಯ? ದಿಢೀರಂತ ಲೀವು? ನಾನ್ ಮೂಡ್ ಔಟ್ ಅಂತ ನೆನ್ನೆ ರಾತ್ರಿ ಸೋನಾನು ಮೂಡ್ ಔಟ್. ನಿಮ್ ಜೊತೆ ಮಾತಾಡಿದ್ಮೇಲೆ ನಾನೇನೋ ಕ್ಲಿಯರ್ ಆಗ್ಬಿಟ್ಟೆ. ನಾಟ್ ಓನ್ಲಿ ದಟ್, ನಮ್ಮ ಆಫೀಸ್ನಲ್ಲೇ ಯಾರೋ ನಮ್ಮ ಬೆಳವಣಿಗೆ ನೋಡಿ ಆಗದೆ ಇರೋರು ಈ ಥರ ಎಲ್ಲ ಫೋನ್ ಮಾಡಿ ಹೆದರ್ಸ್ತಾ ಇದ್ದಾರೆ ಅನ್ಸುತ್ತೆ. ಬಾಂಬೆ ಗ್ಯಾಂಗ್ನವರು ಜೈಲಲ್ಲಿ ಇರಬೇಕಾದ್ರೆ ಈ ಥರ ಫೋನ್ನಲ್ಲಿ ಹೆದರ್ಸಿ ಕೇಸ್ನ ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ ಅಲ್ವಾ ಮೇಡಮ್? ಹಾ, ಕರೆಕ್ಟ್. ನೀನ್ ಹೇಳೋದು ಕರೆಕ್ಟೇ. ಅದೇ ಮೈಂಡ್ ಕ್ಲಿಯರ್ ಆಯ್ತು. ಅದಕ್ಕೆ ಇವತ್ತು ಫುಲ್ ಡೇ ಸೋನಾ ಜೊತೆನೇ ಇದ್ಬಿಡೋಣ ಅಂತ. ಓಹ್, ದಟ್ಸ್ ಫೈನ್. ಸಂತೋಷವಾಗಿ ಹೋಗ್ಬಾ. ಹೌದು, ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ನಾವಿಬ್ರು ಇಷ್ಟಪಡೋ ಸ್ಯಾಂಕಿ ಟ್ಯಾಂಕ್ನಲ್ಲಿ ನಾವಿಬ್ರು ಕೂತ್ಕೊಂಡು ಮಾತಾಡೋಕ್ಕೆ ಅಂತಾನೆ ಒಂದು ಮರ ಇದೆ, ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಓಕೆ ಓಕೆ, ಎಂಜಾಯ್. ಓಕೆ ಮೇಡಮ್, ಥ್ಯಾಂಕ್ ಯು. ಐ ಸಿ ಯು ಟುಮಾರೋ. ಹಲೋ, ನಾನು ರಮ್ಯಾ ಮಾತಾಡ್ತಿರೋದು. ಇವತ್ತು ನಾನು ರಜಾ. ವಿಶ್ವ, ನಿನ್ ಫ್ರೆಂಡ್ ಗಣೇಶ್ ಹೇಳಿದ್ದು ಕರೆಕ್ಟ್ ಅನ್ಸತ್ತೆ. ಗಣೇಶ್ ಏನ್ ಹೇಳ್ದ? ಲವ್ ಮಾಡಿದವ್ರನ್ನೇ ಮದ್ವೆ ಆಗೋದು ದೊಡ್ಡ ಕರ್ಮ ಅಂತ. ಏಯ್, ಕೊಡ್ತೀನಿ ನಿನಗೆ. ಸಾರಿ ಸಾರಿ ಸಾರಿ. ಸರಿ, ನೆನ್ನೆ ಫಂಕ್ಷನ್ ನಲ್ಲಿ ಎಂಗೇಜ್ಮೆಂಟ್ ಡ್ರೆಸ್ ಅಲ್ಲಿ ನಾ ಹೇಗ್ ಕಾಣಿಸ್ತಾ ಇದ್ದೆ? ಸೋನಾ,
ಕೆಲವೇ ಹುಡುಗಿರು ಮಾತ್ರ ಎಲ್ಲಾ ಡ್ರೆಸ್ಸಲ್ಲೂ ಚೆನ್ನಾಗಿ ಕಾಣಿಸ್ತಾರೆ. ಆ ಕ್ಯಾಟಗರಿಗೆ ನೀನು ಸೇರ್ತೀಯ. ಯಾಕೆ ಕೇಳ್ದೆ? ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ನೆನೆ ನಾನು ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ದೆ, ಸೆಕ್ಸಿ ಆಗಿ ಕಾಣಿಸ್ತಾ ಇದ್ದೆ ಅಂತ ಹೇಳಿದ್ರು. ನಂಗೆ ಒಂಥರ ಆಗೋಯ್ತಪ್ಪ. ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ದೆ, ಸೆಕ್ಸಿ ಆಗಿ ಡೀಸೆಂಟ್ ಆಗಿ ಕಾಣಿಸ್ತಾ ಇದ್ದೆ. ಥ್ಯಾಂಕ್ಸ್ ಕಣೋ. ನಾನು ಹೆದ್ರೆ ಬಿಟ್ಟಿದ್ದೆ, ಫೋಟೋ ವಿಡಿಯೋನಲ್ಲಿ ತುಂಬಾ ಅಸಹ್ಯವಾಗಿ ಕಾಣಿಸ್ಬಿಡ್ತೀನೇನೋ ಅಂತ. ಸೋನಾ, ನಿಂಗೊಂದು ವಿಷಯ ಗೊತ್ತಾ? ಹುಡುಗಿರು ಜೀನ್ಸು, ಮಿಡಿ, ಸ್ಕರ್ಟ್ಸ್ ತರ ಮಾಡರ್ನ್ ಡ್ರೆಸ್ಸಲ್ಲೆಲ್ಲ ಸೆಕ್ಸಿಯಾಗಿ ಕಾಣಿಸಲ್ಲ. ಟ್ರೆಡಿಷನಲ್ ಆಗಿರೋ ಸೀರೆನಲ್ಲೇ ಸೆಕ್ಸಿಯಾಗಿ ಕಾಣಿಸೋದು. ವರ್ಲ್ಡ್ ಲೆವೆಲಲ್ಲಿ ತುಂಬಾ ಜನ ಒಪ್ಕೊಂಡಿರೋ ವಿಷಯ ಇದು, ಗೊತ್ತಾ? ಗಂಡಸರು ನಮಗೂ ಅಷ್ಟೇ ನಿಮ್ಮನ್ನ ಸೀರೆಲ್ ನೋಡಕ್ಕೆ ಇಷ್ಟ. ಸೊ ನಿನಗೂ ಹೆಂಗಸರು ಸೀರೆ ಉಟ್ಕೊಂಡ್ರೆ ತುಂಬಾ ಇಷ್ಟ, ಜಲ್ ಸುರಿಸ್ಕೊಂಡು ನೋಡ್ತೀಯ? ಆಫ್ ಕೋರ್ಸ್. ಏಯ್, ಹೊಡಿತೀನಿ ನೋಡು. ಏಯ್, ಏನ್ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ, ಲವ್ನಲ್ಲಿ 2 ವಿಷಯನ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ವಂತೆ. ಅದೇನೇನು ಅಂತ ನಿನಗೆ ಗೊತ್ತಾ? ಗೊತ್ತಿಲ್ವೇ? ಒಂದು ಮೊದಲನೇ ನೋಟ, ಇನ್ನೊಂದು ಮೊದಲನೇ ಮುತ್ತು. ಮೊದಲನೇ ನೋಟ ಕರೆಕ್ಟ್. ಮೊದಲನೇ ಮುತ್ತು ಗೊತ್ತಿಲ್ವೇ? ತಿಳ್ಕೊಳ್ಳೋಣ್ವಾ? ಹೇಗೋ ಎಂಗೇಜ್ಮೆಂಟ್ ಎಲ್ಲ ಆಗೋಯ್ತಲ್ಲ. ಬೇರೆ ಲವರ್ಸ್ ಕಂಪೇರ್ ಮಾಡಿದ್ರೆ ನಾವಿನ್ನು ಪ್ಯೂರ್ ವೆಜಿಟೇರಿಯನ್. ನಾವು ನಾನ್ ವೆಜ್ ಆಗೋದು ಯಾವಾಗ? ಏನು?